ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನೂ ಇಲ್ಲ, ದೋಸೆ ಹಿಟ್ಟು ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. 1 ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ಮಸೂರ್ ದಾಲು, 1 ಸ್ಪೂನ್ ಮೆಂತ್ಯ, ಅರ್ಧ ಕಪ್ ಸಬ್ಬಕ್ಕಿ ಸಾಬೂದಾನ, 3/4 ಕಪ್ಪು ಅವಲಕ್ಕಿ. ಸಾಬೂದಾನ ಮತ್ತು ಅವಲಕ್ಕಿ ಎರಡು ಟುಗೆದರ್ ಇಡ್ತಾಯಿದ್ದೀನಿ. ಬಟ್ ಇವತ್ತು ನೆನೆ ಹಾಕಲ್ಲ, ಅದು ಗ್ರೈಂಡ್ ಮಾಡೋಕ್ಕೆ 1 ಅವರ್ ಮುಂಚೆ ನೆನೆ ಹಾಕ್ತೀನಿ. ನೆನೆ ಹಾಕಿದ್ದೀನಿ, ನಾಳೆ ಬೆಳಗ್ಗೆ ಗ್ರೈಂಡ್ ಮಾಡಬೇಕು. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಅವರಲ್ಲಿ ಗ್ರೈಂಡ್ ಮಾಡ್ತೀನಿ. ಅದಕ್ಕೆ ನೆನೆ ಹಾಕ್ಬಿಟ್ಟು ಇದ್ರ ಜೊತೆಲೇ ಗ್ರೈಂಡ್ ಮಾಡಿಬಿಡ್ಬೋದು. ದೋಸೆ ಹಿಟ್ಟನ್ನ ಅರಿತಾ ಇದ್ದೀನಿ, ಗ್ರೈಂಡಿಂಗ್ ಮಾಡೋಕ್ಕೆ ಹಾಕಿದ್ದೀನಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ನಮ್ಗೆ ಇಲ್ಲಿ ಚಳಿ, ಅಷ್ಟು ಬೇಗ ಫರ್ಮೆಂಟ್ ಆಗಲ್ಲ. ಅದರಿಂದ ಇವಾಗ ಉಪ್ಪು ತಗೊಂಬಂದು ಹಾಕ್ತೀನಿ. ಗ್ರೈಂಡ್ ಆಯಿತಾ, ಫರ್ಮೆಂಟ್ ಆಗೋಕ್ಕೆ ಇಡಬೇಕಿನ್ನು. ಅದು ಫರ್ಮೆಂಟ್ ಇರಲಿ, ಚಳಿ ಇರೋದ್ರಿಂದ ಆಗಲ್ಲ. ಅಂದರೆ ಓವನ್ನ ಲೈಟ್ ಆನ್ ಮಾಡಿಬಿಟ್ಟು ಇಡಬೇಕು. ಬೆಳಗಾಗೊತ್ತಿಗೆ ಆಗಿರುತ್ತೆ, ಅಲ್ಲಿರೋ ಬರೀ ಲೈಟಿಂದ ಹೀಟ್ಗೆ. ಇಲ್ಲ ಅಂತ ಹೇಳಿದ್ರೆ ಒಂದು ಮೆಣಸಿನ್ಕಾಯಿ ಒಳಗಡೆ ಹಾಕಿ ಇಡ್ಬೋದು, ಅದು ಆಗುತ್ತೆ. ಫರ್ಮೆಂಟ್ ಆದಮೇಲೆ ಇನ್ನೊಂದು 3 ಐಟಮ್ ಮಿಕ್ಸ್ ಮಾಡೋದಿದೆ, 4 ಐಟಮು, ಅದನ್ನು ತೋರಿಸ್ತೀನಿ. ಸ್ವೀಟಿಂದು ಇಡಿಯಪ್ಪಮ್ ಅಂತ ಮಾಡ್ತಾರೆ ನೋಡಿ. ದೋಸೆ ಬ್ಯಾಟರು ಇಲ್ಲ ಇಡ್ಲಿ ಬ್ಯಾಟರಲ್ಲಿ ಸ್ವಲ್ಪ ರೈಸ್ ಹಾಕಿ, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಬಿಳಿ ಎಳ್ಳು ಇಲ್ಲ ಕಪ್ಪೆಳ್ಳು ಹಾಕಿ ಮಿಕ್ಸ್ ಮಾಡಿಬಿಟ್ಟು, ಪಡ್ಡು ಇದೆಯಲ್ವ ಗುಣಿ ಪೊಂಗಲ್ ಮಾಡೋದು, ಅದರಲ್ಲಿ ಹಾಕ್ಬಿಟ್ಟು ಮಾಡೋದು ತೋರಿಸ್ತೀನಿ. ಏಲಕ್ಕಿ ಪುಡಿ, ಎಳ್ಳು ಅದಷ್ಟು ಹಾಕಿದ್ದೀನಿ. ಬೆಲ್ಲ ಹಾಕಬೇಕೀಗ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿಯೂ ಹಾಕ್ತೀನಿ. ತೆಂಗಿನಕಾಯಿ ಹಾಕಿದ್ದೀನಿ, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಎತ್ತಿಟ್ಟರೆ ಇದನ್ನು 1 ಅವರ್ ಬಿಟ್ಟು ಮಾಡ್ಬೋದು. ಸ್ವೀಟ್ ಪಡ್ಡು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇವಾಗ ಈ ಥಿಕ್ನೆಸ್ಗೆ ಇರಬೇಕು. ಇನ್ನು ಮಿಕ್ಸ್ ಮಾಡಬೇಕು. ನಾನು ಹಾಕೋಕ್ಕೆ ಈಸಿ ಆಗಲಿ ಅಂತ ಈ ಕಂಟೈನರಲ್ಲಿ ಹಾಕಿದ್ದೀನಿ. ಆಮೇಲೆ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಸ್ವೀಟಿಂದು. ಇವಾಗ ಪಡ್ಡುದು ಇದೆಯಲ್ಲ, ಗುಣ್ಪೊಂಗ್ಲುದು ಇದು ಕಾವಲಿ, ಅದಕ್ಕೆ ತುಪ್ಪ ಹಾಕಬೇಕು. ಮೀಡಿಯಮ್ ಹೀಟಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಒಳಗಡೆ ಎಲ್ಲ ಕುಕ್ ಆಗಬೇಕಲ್ಲ, ಅದರಿಂದ.
ಸ್ವೀಟ್ ಪಡ್ಡು ರೆಡಿಯಾಗಿದೆ. ಇದು ತುಪ್ಪದ ಜೊತೆಯಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಮಾಡ್ಕೊಂಡು ತಿನ್ನಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ, ಬಾಯ್.